ಹಿರಿಯೂರು ಬೆಸ್ಕಾಂ ಕಚೇರಿಯ ಹೊರಗುತ್ತಿಗೆ ನೌಕರ ಮಣಿಕಂಠ ಆಚಾರ್ಯನಿಂದ ಉನ್ನತ ಅಧಿಕಾರಿಗಳ ಸಹಿ ನಕಲು ಮಾಡಿ ಸುಮಾರು ಲಕ್ಷಗಟ್ಟಲೆ ಸರ್ಕಾರಕ್ಕೆ ಜಮಾ ಮಾಡದೆ ಗುಳುಂ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇದನ್ನು ಅರಿತ ರಾಮಚಂದ್ರ ಸುತ್ತೂರ್ ಹಿರಿಯೂರು ಪೊಲೀಸ್ ಠಾಣೆಗೆ ದೂರು ದಾಖಲು. ಇಲ್ಲಿಯವರೆಗೆ ನಾಪತ್ತೆಯಾಗಿರುವ ಮಣಿಕಂಠ ಈ ಹಗರಣದಲ್ಲಿ ಹಲವು ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ. ಮಣಿಕಂಠ ಫೋನ್ ಪೇ ಅಕೌಂಟಿಂದ ಯಾವ ಅಧಿಕಾರಿಗಳಿಗೆ ವರ್ಗಾವಣೆ ಆಗಿದೆ, ತನಿಖೆ ನಡೆದರೆ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ, ಜಗ್ಗೇಶ್ ಸಿನಿಮಾದ ಒಂದು ತುಣುಕಿನ ಕೈಚಳಕ ಪ್ರಯೋಗ ಮಾಡಿಯೇ ತೀರಿದರೆ ಮಾತ್ರ ನಿಜವಾದ ನೈಜ ರೂಪ ಬೆಳಕಿಗೆ ಬಂದರೂ ಬರಬಹುದು. ಸಾಮಾಜಿಕ ಹೋರಾಟಗಾರ ಆದ ಕಸವನಹಳ್ಳಿ ರಮೇಶ್ ಆರೋಪ ನೀವೇ ನೋಡಿ. ಅಪರೂಪದ ಪ್ರಕರಣ ಇದು. ಆದರೆ ಹಿರಿಯೂರು ಪೊಲೀಸ್ ಠಾಣೆ ಸವಾಲಿನ ಕೆಲಸವೇನಲ್ಲ ಬಿಡಿ. ನಮಸ್ಕಾರ ಸರ್, ಬೆಸ್ಕಾಂ ಕಚೇರಿಯ ಹೊರಗುತ್ತಿಗೆ ನೌಕರ ಮಣಿಕಂಠ ಆಚಾರ್ ಬಗ್ಗೆ ಮೊನ್ನೆ ಒಂದು ಆರೋಪ ಮಾಡಿದ್ರಿ ಸರ್. ಈ ವಿಷಯದ ಬಗ್ಗೆ ನಮ್ಮ ನೀ ಅಪರಾಧಿ ನ್ಯೂಸ್ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬೆಸ್ಕಾಂ ಅಂದರೆ ಭ್ರಷ್ಟಾಚಾರ. ಬೆಸ್ಕಾಂ ಸುತ್ತ ಭ್ರಷ್ಟಾಚಾರದ ಹುತ್ತ. ಅಧಿಕಾರಿಗಳಿಗೆ ಕಂತೆ, ರೈತರಿಗೆ ಚಿಂತೆಯೋ ಚಿಂತೆ. ವಿದ್ಯುತ್ ಪಡೆಯಬೇಕಾದರೆ ವಿದ್ಯುತ್ ಒಡೆಸಿಕೊಳ್ಳಲೇಬೇಕು, ಶಾಕ್ ಹೊಡೆಸಿಕೊಳ್ಳಲೇಬೇಕು. ಈ ರೀತಿ ಅಗಮ್ಯವಾಗಿರ್ತಕ್ಕಂಥ ಭ್ರಷ್ಟಾಚಾರ ಬೆಸ್ಕಾಂ ಇಲಾಖೆಯಲ್ಲಿ ಪ್ರತಿ ಟೇಬಲ್ಗೂ ಕುರ್ಚಿಗಳಿಗೂ ಎಲ್ಲ ಹೊಂದಾಣಿಕೆ ಆಗೋಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಏನು ಒಬ್ಬ ವ್ಯಕ್ತಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕಿರ್ತಾನೆ, ಒಂದು ಲೇಔಟ್ ಮಾಡಿರ್ತಾನೆ, ಒಂದು ಹೊಲದಲ್ಲಿ ಏನೋ ಸ್ಥಾವರ ನಿರ್ಮಾಣ ಮಾಡಿರ್ತಾನೆ, ಅವನಿಗೆ ಅನುಮತಿ ಕೊಡ್ತಕ್ಕಂಥ ಪರಿವೀಕ್ಷಣಾಲಯದ ಏನು ಮೊತ್ತವನ್ನು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಅವರಿಗೆ ಕಟ್ಟಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಇಲ್ಲಿಂದ ಜನವರಿ 24ನೇ ಇಸ್ವಿಯಿಂದ 11 ತಿಂಗಳ ಕಾಲ ಹಿರಿಯೂರಿನಲ್ಲಿ 108 ಫೈಲ್ಗಳು, ಚಳ್ಳಕೆರೆ, ಮೊಳಕಾಲ್ಮೂರು, ತಳಕು 4 ಏನು ಹಿರಿಯೂರು ಡಿವಿಷನ್ನಲ್ಲಿ ಬರ್ತಾವೆ, 4 ಸಬ್ ಡಿವಿಷನ್ಗಳು ಬರ್ತವೆ. ಇಂಥ ಕಡೆ ಆಗಿರ್ತಕ್ಕಂಥ ಫೈಲ್ಗಳ ಬಗ್ಗೆ ನಮಗೆ ಆದಿ ಬೀದಿಯಲ್ಲೆಲ್ಲ ಜನ ಮಾತಾಡ್ತಾರೆ. ಆದರೆ ಅಧಿಕಾರಿಗಳನ್ನ ಹೋಗಿ ಕೇಳಿದಾಗ ಅಂಥದ್ದು ಏನು ಭ್ರಷ್ಟಾಚಾರ ಆಗಿಲ್ಲ, ಯಾರು ದುಡ್ಡು ತಿಂದಿಲ್ಲ ಅನ್ನುವಂಥ ಒಂದು ನಿರ್ಲಕ್ಷ್ಯತನದ ಅಥವಾ ಭ್ರಷ್ಟಾಚಾರನೇ ಅಲ್ಲ ಇದು ಅನ್ನುವಂಥ ಒಂದು ಮುಚ್ಚಿ ಹಾಕುವಂಥ ತೇಪೆ ಹಾಕುವಂಥ ಮಾತುಗಳನ್ನ ಆಡ್ತಾ ಇದ್ದೀವಿ. ನಾವು ಬಿಡಲಿಲ್ಲ. ಅವತ್ತೇ ಸಾಮಾಜಿಕ ಜಾಲತಾಣದಲ್ಲಿ ನಾವು ಇದೊಂದು ಸ್ಫೋಟಕವಾದ ಸತ್ಯ, ಸರ್ಕಾರದ ಹಣ ದುರುಪಯೋಗ ಆಗಿದೆ, ಸರ್ಕಾರಕ್ಕೆ ಸಲ್ಲಬೇಕಾದಂಥ ಹಣವನ್ನು ಒಬ್ಬ ವ್ಯಕ್ತಿ ನುಂಗಾಕಿದ್ದಾನೆ. ಆದರೆ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ವ್ಯಕ್ತಿಯ ಮುಖಾಂತರ ಹಲವು ಜನ ಅಧಿಕಾರಿಗಳು, ಇಂಜಿನಿಯರ್ಗಳು ಇದ್ರ ಹಿಂದ್ಗಡೆ ಇದ್ದಾರೆ, ಶಾಮೀಲಾಗಿದ್ದಾರೆ ಅಂತ ಹೇಳಿದಾಗ ತನಿಖೆಯ ನೆಪದಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಅವಕಾಶ ಕೊಟ್ಟರು. ಆನಂತರ ನಾವು ಆರೋಪ ಮಾಡಿದ ಮೇಲೆ ಹೋಗಿ ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ಇವರು 7ನೇ ತಾರೀಕು ದೂರು ಕೊಡ್ತಾರೆ. ಅದು ಹೆಂಗೆ ಕೊಡ್ತಾರೆ? ಆರೋಪಿ ಹಿಡಿದು ಅವನು ಯಾವ್ಯಾವ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದ, ಡಿಜಿಟಲ್ ಸಹಿಯನ್ನು ನಕಲು ಮಾಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಯ, ಅವುಗಳ ಬಗ್ಗೆ ಅವರು ಕೊಡದಲ್ಲೇನೆ ಹಣವನ್ನು ವಸೂಲಿ ಮಾಡಿ ಮಾತ್ರ ಕಟ್ಟಿಸ್ರಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಹಣ ಇವರಿಂದ ಇನ್ಯಾರ್ಯಾರಿಗೆ ಹೋಗಿರ್ಬೋದು, ದೂರು ಕೊಟ್ಟಿರುವಂಥ ಅಧಿಕಾರಿಗಳಿಗೆ ಹೋಗಿರ್ಬೋದು. ಇನ್ನು ತನಿಖೆ ಮಾಡ್ಬೇಕು ತಾನೆ. ಮತ್ತು ಯಾರ್ಯಾರ ದಾಖಲೆಗಳನ್ನು ಅವನು ಡಿಜಿಟಲ್ ಸಹಿಯನ್ನು ನಕಲು ಮಾಡಿದ್ದಾನೆ, ಇದು ಘೋರವಾದ ಅಪರಾಧ, ಸೈಬರ್ ಅಪರಾಧ. ಇದನ್ನು ಸೈಬರ್ ಠಾಣೆಯಲ್ಲೇ ಕೊಡಬೇಕಾಯ್ತು ಇವರು. ಅದನ್ನು ಬಿಟ್ಬಿಟ್ಟು ಹಿರಿಯೂರು ನಗರ ಠಾಣೆಯಲ್ಲಿ ಕೊಟ್ಟಾರೆ, ಅಲ್ಲೂ ಒಂದು ಕೊಡಬೇಕು. ಯಾಕಂದರೆ ನಕಲಿಯನ್ನು ಸಹಿ ಮಾಡೋದು ಅಂದರೆ ನಾಳೆ ಜಿಲ್ಲಾಧಿಕಾರಿ ಸಹಿ ನಕಲು ಮಾಡ್ತಾರೆ, ಮುಖ್ಯಮಂತ್ರಿ ಸಹಿ ನಕಲು ಮಾಡ್ತಾರೆ. ಇದಕ್ಕೆ ಯಾರು ಹೊಣೆ? ಈ ರೀತಿ ಅಧಿಕಾರಿಗಳು ಈ ದೂರು ಕೊಟ್ಟಿರುವ ರೀತಿಯೇ ಸರಿ ಇಲ್ಲ. ಯಾಕಂದರೆ ಫೈಲ್ಗಳು ಸಮೇತ ಕೊಡಬೇಕು, ಎಷ್ಟು ದುಡ್ಡನ್ನು ತಗೊಂಡು ಅವನ್ನ ಎಷ್ಟೋದಿಂದ. ಆಮೇಲೆ ಇಷ್ಟೆಲ್ಲ ಗೊತ್ತಿದ್ರು ಕಳೆದ 11 ತಿಂಗಳಿಂದ ಅವನ್ನ ಹೆಂಗೆ ನೌಕರಿಗೆ ಇಟ್ಕೊಂಡಿದ್ರು ಇವರು. ಸುಮಾರು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಇವರು. ಇವ್ರ ಆಫೀಸಿನ ಎಲ್ಲ ಆಗುವಗಳಿಗೂ ಇದನ್ನೇ ಜವಾಬ್ದಾರಿ, ಇವನೇ ಫೈಲ್ ಕ್ರಿಯೇಟ್ ಮಾಡ್ತಿದ್ದ ಅಂತ ಹೇಳ್ತಾರೆ. ಅಂದರೆ ಇಷ್ಟು ವರ್ಷ ಅವನು ಇನ್ನೂ ಏನೇನು ಬೇರೆ ಏನೇನು ಮಾಡಿರ್ಬೋದು. ಅಂದರೆ ಈ ಅಧಿಕಾರಿಗಳಿಗೂ ಇವನಿಗೂ ಏನಾದರೂ ಒಳ ಒಪ್ಪಂದ ಆಗಿದೆಯಾ? ಇವುಗಳನ್ನ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈ ತನಿಖೆ ಆಗೋದಕ್ಕೆ ಇದಕ್ಕೆ CID ತನಿಖೆ ಮಾಡಬೇಕಿದು. ಕೇವಲ ನಾಮಕಾವಸ್ಥೆಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದರೆ ಆಗಲ್ಲ. ಇದಕ್ಕೆ ಸೈಬರ್ ಕ್ರೈಮ್ ಅಂತ ಕೇಸ್ ಬುಕ್ ಮಾಡಬೇಕು. ಇನ್ನೊಂದು COD ತನಿಖೆ ಮಾಡಿದ್ರೆ ಮಾತ್ರ ಇದು ಏನಾದರೂ ಪರಿಣಾಮಕಾರಿಯಾಗಿ ನ್ಯಾಯ ಸಿಗುತ್ತೆ. ಇಲ್ದಿರೆ ಇದು 10 ಕೇಸಲ್ಲಿ 11 ಕೇಸನ್ನಂಗೆ ಮುಚ್ಕೊಂಡು ಹೋಗ್ತದೆ. ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕೋದ್ರ ನಡುವೆ ಇವರ ಹಿತವನ್ನು ಕಾಪಾಡುವಂಥದ್ದು ಯಾರು ಇಲ್ಲೇನೇನು ಇದಾರಲ್ಲ ಅಧಿಕಾರಿಗಳು, ಇಂಜಿನಿಯರ್ಗಳು, ಅವರು ಸಹ ಸಿಗಿ ಹಾಕ್ಕೊಂಡು ನಾಳೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತೇಳಿ ಅವನೊಬ್ಬನ ಮೇಲೆ ಬರೀ ದುಡ್ಡು ವಸೂಲಿ ಮಾಡಿ ಕೊಡ್ರಿ ಅಂತೇಳಿ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಇದು ತಪ್ಪು. ಇದನ್ನು CID ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಈ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ಏನು ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ದೂರು ಕೊಟ್ಟಿರ್ತಕ್ಕಂಥದ್ದು ಒಂದು ರೀತಿ
ಆರೋಪಿ ಅಥವಾ ಅಪರಾಧಿ ತಪ್ಪಿಸಿಕೊಳ್ಳುವಂಥ ಒಂದು ಮಾರ್ಗವನ್ನು ಸೃಷ್ಟಿ ಮಾಡ್ತದೆ. ಕೇವಲ ದುಡ್ಡನ್ನು ವಸೂಲಿ ಮಾಡಿಕೊಡ್ರಿ, ನಮಗೆ ನಾವು ಏನೋ ಅವನು ಅಕ್ರಮವಾಗಿ ವಸೂಲಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಇದು ತಪ್ಪು. ಕಾನೂನು ಪ್ರಕಾರ ಇದನ್ನು ಆರೋಪಿಯ ಏನು ಚಲನವಲನಗಳು ಮತ್ತು ಅವನ ಅಕೌಂಟಿಂದ, ಅವನ ಎಸ್ ಬಿ ಅಕೌಂಟ್ ಇರ್ಬೋದು ಅಥವಾ ಅವನ ಸಂಬಂಧಿಕರ ಅಕೌಂಟಿಂದ ಪ್ರತಿದಿನ ಯಾವ್ಯಾವ ಅಧಿಕಾರಿಗಳಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಮೇಲ್ಪಟ್ಟ ಅಧಿಕಾರಿಗಳಿರ್ಬೋದು, ಕೆಳಗಡೆ ಎಡಬಲಿಗಳಿರ್ಬೋದು, ಇವರೆಲ್ಲರಿಗೂ ಎಲ್ಲೋಗಿದೆ ಅಂತಂದೇಳಿ ಇವತ್ತೇನು ಅಕೌಂಟ್ನ ತಪ್ಪಿಸೋದಕ್ಕೆ ಬರಲ್ಲ. ಈ ಅಕೌಂಟ್ಗಳಲ್ಲಿ ಯಾರ್ಯಾರಿಗೆ ಫೋನ್ಪೇ ಹೋಗಿದೆ, ಅಕೌಂಟ್ ಥ್ರೂ ದುಡ್ಡು ಹೋಗಿದೆ, ಇದನ್ನೆಲ್ಲ ಚೆಕ್ ಮಾಡಬೇಕಾಗ್ತದೆ. ಯಾಕಂದರೆ ಯಾರ್ಯಾರು ದುಡ್ಡನ್ನು ಪಡೆದ್ರು, ಬೇನಾಮಿಯಾಗಿ ಯಾರು ಪಡೆದ್ರು, ಇವ್ರು ಸಂಬಂಧಿಕರು, ಅಧಿಕಾರಿಗಳ ಸಂಬಂಧಿಕರ ಅಕೌಂಟ್ಗೆ ಹೋಗಿದ್ದಾವೆ ದುಡ್ಡು, ಅಥವಾ ನೇರವಾಗಿ ಇವರೇ ಪಡ್ಕೊಂಡಿದ್ದಾರೆ, ಇವುಗಳನ್ನ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಕೇವಲ ಇದು ಇನ್ಸ್ಪೆಕ್ಟರೇಟ್ ಅಪ್ರೂವಲಿಗೆ ಕೊಟ್ಟಿರ್ತಕ್ಕಂಥ ಹಣದ ಮಾಹಿತಿ ಮಾತ್ರ ಅಲ್ಲ, ಇದು ಏನು ಆರೋಪಿಯಾಗಿರ್ತಕ್ಕಂಥ ಮಣಿಕಂಠಾಚಾರ ಯಾರ್ಯಾರಿಗೆ ಹಣವನ್ನು ರವಾನೆ ಮಾಡಿದ್ದಾನೆ, ಏನು ಈ ಪಾಪದ ಹಣ, ಭ್ರಷ್ಟಾಚಾರದ ಹಣವನ್ನು ಎಲ್ಲೆಲ್ಲಿ ತಲುಪಿಸಿದ್ದಾನೆ ಅನ್ನೋದಕ್ಕೆ ಮೂಲವನ್ನು ಹುಡುಕಬೇಕು. ಆದ್ದರಿಂದ ಅಂಥ ತನಿಖೆ ಆದರೂ ಮಾತ್ರ ನ್ಯಾಯ ಸಿಗುತ್ತೆ. ಇಲ್ಲಾಂದರೆ ಜಿಲ್ಲಾ ಎಸ್ ಪಿಗಳವರು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಈ ತನಿಖೆಯನ್ನು ಟೀಮ್ ಒಂದು ತಯಾರು ಮಾಡಬೇಕು. ತಯಾರು ಮಾಡಿ ಏನು ಆರೋಪಿ ಸಂಗ್ರಹ ಮಾಡಿದಂಥ ಭ್ರಷ್ಟಾಚಾರದ ಹಣವನ್ನು ಒಬ್ಬನೇ ತಿನ್ನೆ ಅಥವಾ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ಅಕೌಂಟಲ್ಲಿ, ಫೋನ್ಪೇಯಲ್ಲಿ ಅಥವಾ ಕ್ಯಾಶಲ್ಲಿ ಪಾವತಿ ಮಾಡಿದ್ನಿ ಅನ್ನುವಂಥದ್ದನ್ನು ಸಮಗ್ರವಾಗಿ ತನಿಖೆ ಮಾಡಿದ್ರೆ ಮಾತ್ರ ಈ ಏನು ಮೇಲ್ಮಟ್ಟದ ಎಲ್ಲ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ. ಇಲ್ಲ ಅಂದರೆ ಏನಾಗ್ತದೆ, ಇದು ತಿಪ್ಪೆ ಸಾರಿಸಿ ಕೇವಲ ಹಣವನ್ನು ವಸೂಲಿ ಮಾಡಿ ವಾಪಸ್ ಕಟ್ಟಿಸೋ ಮುಖಾಂತರ ಹತ್ರಲ್ಲ. ನಮಸ್ಕಾರ. ಏನು ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಕೊಡ್ತಕ್ಕಂಥ ಎಡಬಲಿ ಅಧಿಕಾರಿ ಇರ್ತಕ್ಕಂಥ ಆಶಾ ಮೇಡಮ್ ಅವರು ಯಾಕೆ ಮೌನವಾಗಿದ್ದಾರೆ? ಅವರ ಸಹಿಯನ್ನೇ ನಕಲು ಮಾಡಿದಾಗ ಅವರು